ಕೆಲವೊಂದು ಸಲ ನಾವು ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾಗುತ್ತೆ. ವಾಸ್ತವಿಕವಾಗಿ ಆ ಸಮಯದಲ್ಲಿ ಕೊಡೋದಕ್ಕೆ ಆಗದೇ ಇದ್ದರೂ ಕೂಡ ನಂತರ ಕೊಡಬೇಕಾಗುತ್ತೆ. ಹೀಗೆ ಮನೆಯಲ್ಲಿ ಆಯುಧ ಪೂಜೆಯನ್ನು ಮಾಡ್ತಾಯಿದ್ರು, ಎಲ್ಲ ವಸ್ತುಗಳನ್ನು ಇಟ್ಟಿದ್ವಿ. ಈ ಆಯುಧ ಪೂಜೆ ಯಾಕೆ ಮಾಡ್ತಾರೆ ಅಂತ ಮಕ್ಕಳು ಕೇಳಿದ್ವು. ಈ ಆಯುಧ ಪೂಜೆದ ಹಿಂದಿನ ತಾತ್ಪರ್ಯ ನೋಡ್ತಾ ಹೋದರೆ ಹಲವಾರು ವಿಷಯಗಳಲ್ಲಿ ನಮಗೆ ಗೊತ್ತಾಗುತ್ತೆ. ನಾವು ದೈನಂದಿನ ಜೀವನದಲ್ಲಿ ಹಲವಾರು ಉಪಕರಣಗಳನ್ನು ಬಳಸ್ತೇವೆ, ಸಾಧನಗಳನ್ನು ಬಳಸ್ತೇವೆ. ರೈತರು ಆಗಿರ್ಬೋದು, ನೇಗಿಲನ್ನು ಬಳಸ್ತಾರೆ, ಕಾರ್ಮಿಕನು ಯಂತ್ರೋಪಕರಣಗಳನ್ನು ಬಳಸ್ತಾರೆ, ಇನ್ನು ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಬಳಸ್ತಾರೆ. ಇವು ಯಾವಾಗಲೂ ಉಪಕರಣಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋ ದಿನ ಅಂತ ಇಷ್ಟೇ ಹೇಳಿಬಿಡ್ತೇವೆ. ಅದನ್ನು ನಾವು ಪೌರಾಣಿಕವಾಗಿ ಆಯುಧ ಪೂಜೆ ಅದು ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ನವರಾತ್ರಿ ಹಬ್ಬ ಸಂದರ್ಭದಲ್ಲಿ ಇದರ ಕೈಯಲ್ಲಿರುವಂತಹ ಅಥವಾ ಬಳಸುವಂತಹ ವಸ್ತುಗಳ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂತ ಒಂದು ಪವಿತ್ರವಾದ ಆಚರಣೆ ತಿಳಿಬೇಕು. ಈ ಹಬ್ಬ ಶ್ರದ್ಧೆ, ಧೈರ್ಯ, ಶ್ರಮ ಮತ್ತು ಧ್ಯಾನದ ಸಮನ್ವಯತೆಯನ್ನು ಪ್ರತಿಬಿಂಬಿಸುತ್ತೆ ಅನ್ನೋದು ಗೊತ್ತು. ಇದರ ಹಿಂದಿನ ಇತಿಹಾಸ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಆಯುಧ ಪೂಜೆ ನವರಾತ್ರಿ ಹಬ್ಬದ ಒಂದು ಅಂಶವಾಗಿದೆ. ಭಾರತ ದಕ್ಷಿಣ ರಾಜ್ಯಗಳಲ್ಲಿ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಬಹುಮಾನದಿಂದ ಇದು ಆಚರಣೆಯಾಗಿ ಬಂತೆ. ಈ ಪವಿತ್ರ ಸಂದರ್ಭದಲ್ಲಿ ದಿನನಿತ್ಯದ ಜೀವನದಲ್ಲಿ ನಮಗೆ ಸಹಾಯ ಮಾಡುವ ಉಪಕರಣಗಳಿಗೆ, ಯಂತ್ರಗಳಿಗೆ ಹಾಗೂ ಸಾಧನಗಳಿಗೆ ಪೂಜೆಯನ್ನು ಸಲ್ಲಿಸೋ ದಿನವಾಗಿದೆ. ಆಯುಧ ಪೂಜೆ ಕೆಲವೆಡೆ ವಿಜಯದಶಮಿ ಅಂತ ಕೂಡ ಕರೀತಾರೆ. ಪ್ರಾಚೀನ ಭಾರತೀಯ ಸಂಪ್ರದಾಯ ಮತ್ತು ಪುರಾಣಗಳಿಂದ ಇದು ಬಂದಿದೆ. ಈ ದಿನವನ್ನು ನಾವು ಕೇವಲ ಪ್ರಮುಖ ಪೌರಾಣಿಕ ಘಟನೆಗಳೊಂದಿಗೆ ಸಂಯೋಜನೆ ಮಾಡಲಾಗುತ್ತೆ. ಮಹಿಷಾಸುರ ಮತ್ತು ದುರ್ಗಾದೇವಿ ಕಥೆ ನಿಮ್ಗೆ ಗೊತ್ತಿರ್ಬೋದು. ಆಯುಧ ಪೂಜೆಗೆ ಸಂಬಂಧಿಸಿದ ಪ್ರಮುಖ ಕಥೆ ದುರ್ಗಾದೇವಿಯ ಕಥೆ ಕೂಡ ಒಂದು. ಮಹಿಷಾಸುರನ ಮೇಲೆ ವಿಜಯವನ್ನು ಸಾಧಿಸಿದ ದಿನ. ನವರಾತ್ರಿ ಹಬ್ಬವು ದುರ್ಗಾ ಮತ್ತು ಮಹಿಷಾಸುರನ ಮಧ್ಯೆ ನಡೆದ 9 ದಿನಗಳ ಯುದ್ಧಗಳ ಸಂಕೇತವನ್ನು ಇಲ್ಲಿ ಸೂಚಿಸಲಾಗುತ್ತೆ. ಇನ್ನು ಆಯುಧ ಪೂಜೆ ದಿನ ಈ ವಿಜಯವನ್ನು ಸ್ಮರಿಸಿ ಶಸ್ತ್ರಾಸ್ತ್ರಗಳ ಮತ್ತು ಉಪಕರಣಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇದರಿಂದ ನೆಟ್ಟಿಗೆಯ ಮೇಲೆ ಉತ್ಸವ ಹಾಗೂ ಉತ್ತಮವಾದ ವಿಜಯ ಎಂಬ ಅರ್ಥವನ್ನು ಸೂಚಿಸುತ್ತೆ. ಇನ್ನು ಪಾಂಡವರ ಸಂಪರ್ಕ ಕೂಡ ಈ ಒಂದು ಆಯುಧ ಪೂಜೆಗೆ ಸಂಬಂಧಿಸಿದೆ. ಮಹಾಭಾರತದ ಕಥೆಯೊಂದರಲ್ಲಿ ನೀವು ಕೇಳಿರ್ಬೋದು, ಪಾಂಡವರು ಅಜ್ಞಾತವಾಸ ಸಮಯದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮರದಲ್ಲಿ ಒಂದು ಬಚ್ಚಿಡಬೇಕಾಗಿತ್ತು, ಅಡಗಿಸಬೇಕಾಗಿತ್ತು. ಕಾರಣ ಅವು ಕೇವಲ ಶಸ್ತ್ರಾಸ್ತ್ರಗಳಾಗಿರಲಿಲ್ಲ, ದೇವರುಗಳು ಕೊಟ್ಟಂತಹ ಇಂದ್ರದೇವ, ಸೂರ್ಯದೇವ ಕೊಟ್ಟಂತಹ ಅಸ್ತ್ರಗಳಾಗಿದ್ವು. ಯಾರಿಗಾದರೂ ಸಿಕ್ಕರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇನ್ನು ಯಾರ್ದಾದ್ರೂ ಸ್ಪರ್ಶ ಅದರ ಮೇಲೆ ಬಿದ್ದರೆ ಅದರ ಶಕ್ತಿ ಕಳೆದುಕೊಳ್ಳುತ್ತೆ ಅನ್ನೋದು ಪಾಂಡವರಿಗೆ ತಿಳಿದಿತ್ತು. ಹಾಗಾಗಿ ಇದನ್ನು ಕೇವಲ ನಾವು ಎಲ್ಲಿಡಬೇಕು ಅಂತ ಅವರಿಗೆ ಗೊತ್ತಿಲ್ಲದೆ ಬನ್ನಿ ಗಿಡದಲ್ಲಿ ಈ ಎಲ್ಲವನ್ನು ಒಯ್ದು ತಮ್ಮ ಮಂತ್ರಗಳಿಂದ ಸಿದ್ಧಿ ಪಡೆದುಕೊಂಡಿರ್ತಾರೆ. ಆ ಬನ್ನಿ ಗಿಡದಲ್ಲಿ ಒಯ್ದು ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಒಯ್ದಿಡ್ತಾರೆ. ವಿಜಯದಶಮಿ ದಿನದಂದು ಅವರು ತಮ್ಮ ಶಸ್ತ್ರಗಳನ್ನು ತೆಗೆದುಕೊಂಡು ಪೂಜೆ ಸಲ್ಲಿಸಿ ಯುದ್ಧಕ್ಕೆ ಹೊರಡ್ತಾರೆ. ಮತ್ತೆ ಈ ಸಂಪ್ರದಾಯ ಕೇವಲ ಶಸ್ತ್ರಗಳನ್ನು ಮಾತ್ರವಲ್ಲ, ಎಲ್ಲ ಉಪಕರಣಗಳಿಗೂ ನಾವು ಗೌರವವನ್ನು ಸಲ್ಲಿಸುವ ಪ್ರಥೆಯನ್ನು ರೂಪಿಸುವುದು. ಇದು ಮಾನವ ಜೀವನದಲ್ಲಿ ಉಪಕರಣಗಳ ಮಹತ್ವವನ್ನು ಪ್ರತಿಪಾದಿಸುವಂತಹ ಹಬ್ಬ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ದಕ್ಷಿಣ ಭಾರತದ ಯೋಧ ಸಂಪ್ರದಾಯ ಕೂಡ ಇದರಲ್ಲಿ ಅಡಗಿದೆ. ಇತಿಹಾಸದಲ್ಲಿ ಆಯುಧ ಪೂಜೆಯನ್ನು ಯೋಧರು ತಮ್ಮ ಶಸ್ತ್ರಾಸ್ತ್ರಗಳಿಗೆ ಶುಚಿಗೊಳಿಸಿ ಪೂಜೆ ಮಾಡಿ ಯುದ್ಧಕ್ಕೆ ಸಿದ್ಧರಾಗಲು ಆಚರಿಸ್ತಾ ಇದ್ರು. ಈ ಸಂಪ್ರದಾಯವು ದಕ್ಷಿಣ ಭಾರತದ ರಾಜರು ಮತ್ತು ಯೋಧರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲಿಸ್ತಾ ಇದ್ರು. ಕಾಲಕ್ರಮೇಣ ಇದನ್ನು ದಿನನಿತ್ಯದ ಉಪಕರಣಗಳು ಮತ್ತು ಕೃಷಿ ಸಾಧನಗಳಿಗೂ ವ್ಯಾಪಿಸಿದ್ವು. ಪ್ರಸ್ತುತ ನಮ್ಮ ಈಗಿನ ಭಾರತ ಸೈನ್ಯವು ಕೂಡ ಎಲ್ಲ ಶಸ್ತ್ರಾಸ್ತ್ರಗಳು ಹಾಗೂ ವಾಹನಗಳಿಗೆ ಆಯುಧ ಪೂಜೆಯ ದಿನ ಪೂಜೆಯನ್ನು ಸಲ್ಲಿಸಿ ಅದನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಆಯುಧ ಪೂಜೆಯ ಆಧ್ಯಾತ್ಮಿಕ ಮಹತ್ವ ಕೂಡ ಅಷ್ಟೇ ಪ್ರಮುಖವಾಗಿದೆ. ಉಪಕರಣಗಳಿಗಾಗಿ ಕೃತಜ್ಞತೆ ಅಂತ ಹೇಳ್ಬೋದು. ನಾವು ದಿನನಿತ್ಯ ಬಳಸುವ ಉಪಕರಣಗಳು ಹಾಗೂ ಯಾವುದೇ ಸಾಧನಗಳಿಗೂ ನಾವು
ಇದರಿಂದ ಕೃತಜ್ಞತೆಯನ್ನು ಸಲ್ಲಿಸ್ಬೋದು. ನನ್ನ ಬಳಕೆಯಲ್ಲಿ ನಿನ್ನ ಪಾತ್ರ ತುಂಬ ಹೆಚ್ಚು ಅಂತ ಹೇಳಿ ಅದನ್ನು ನಾವು ಕೃತಜ್ಞತೆಯಿಂದ ನೋಡಿಕೊಳ್ಳೋದು. ಇನ್ನು ಅಂತರಂಗ ಉಪಕರಣಗಳ ಸಂಕೇತ ಕೂಡ ಹೌದು. ದಿನನಿತ್ಯದ ಜೀವನದಲ್ಲಿ ಬಳಸುವ ಜ್ಞಾನ, ಕೌಶಲ್ಯ ಮತ್ತು ಬುದ್ಧಿಗಳ ಸಹ ಆಚರಣೆ ಕೂಡ ಈ ಒಂದು ಹಬ್ಬ ನಮಗೆ ತಿಳಿಸುತ್ತೆ. ನಾವು ಅಂತೀವಲ್ಲ, ಅದರ ವ್ಯಾಲ್ಯೂ ಗೊತ್ತೇನೋ ಅಂತ. ಆ ವ್ಯಾಲ್ಯೂ ಗೊತ್ತು ಅಂತ ಹೇಳೋದಕ್ಕೆ ಈ ಉಪಕರಣಗಳ ಪೂಜೆಯನ್ನು ಮಾಡಿದಾಗ ಮಾತ್ರ ಅದರ ಮೌಲ್ಯ ನಮಗೆ ತಿಳಿಯುತ್ತೆ. ಇನ್ನು ಶುದ್ಧತೆ ಮತ್ತು ಸಿದ್ಧತೆಗಳ ಆಚರಣೆ ಕೂಡ ಹೌದು. ಉಪಕರಣಗಳನ್ನು ಸ್ವಚ್ಛ ಮಾಡುವುದು ಮತ್ತು ಅಲಂಕರಿಸುವುದು ಈ ಒಂದು ಆಚರಣೆಯ ಮುಖ್ಯ ಮಹತ್ವವಾಗಿದೆ. ಕೃತಕ ಮತ್ತು ಆಧ್ಯಾತ್ಮಿಕ ಶುದ್ಧತೆಗೂ ಇದರ ಸಂಕೇತ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹೊಸ ಅವಕಾಶಗಳಿಗೆ ನಾವು ತಯಾರಾಗಬೇಕು. ಹಾಗೆಯೇ ರೈತನು ತನ್ನ ಹೊಸ ಭೂಮಿಗೆ, ಹೊಸ ಆಚರಣೆಗಳಿಗೆ ತಾನು ಸಿದ್ಧನಾಗುವಂತೆ ಇಲ್ಲಿ ಸೂಚಿಸುತ್ತೆ. ಇನ್ನು ಭೌತಿಕ ಮತ್ತು ಆಧ್ಯಾತ್ಮಿಕ ಜೀವನದ ಸಮನ್ವಯ ತುಂಬ ಆಗಿದೆ. ಆಯುಧ ಪೂಜೆ ಭೌತಿಕ ಸಾಧನೆ ಮತ್ತು ಆಧ್ಯಾತ್ಮಿಕತೆ ಸಮನ್ವಯ ಕೂಡ ಇಲ್ಲಿ ಮುಖ್ಯವಾಗಿ ನಮಗೆ ಕಲಿಸುವಂತಹ ಪಾಠ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗೂ ನಾವು ಆಯುಧ ಪೂಜೆ ಯಾಕೆ ಆಚರಿಸ್ತೇವೆ ಅಂತ ನಮಗೆ ಪ್ರಶ್ನೆ ಕೂಡ ಬರುತ್ತೆ. ಆಯುಧ ಪೂಜೆ ಯಾಕೆ ಆಚರಿಸ್ಬೇಕು? ನಾವು ಪಾಂಡವರ ಕಾಲದಲ್ಲಿ ಆಯಿತು, ಮಹಿಷಾಸುರನ ಕಾಲದಲ್ಲಿ ಆಯಿತು, ನಾವು ಯಾಕೆ ಆಚರಿಸಬೇಕು ಅಂತ ಪ್ರಶ್ನೆ ಬಂದಾಗ ಪ್ರಯತ್ನ ಮತ್ತು ಶ್ರಮದ ನಂಬಿಕೆ ಇಲ್ಲಿ ಮುಖ್ಯ ಆಗುತ್ತೆ. ನಮ್ಮ ಸಾಧನೆಗೆ ಉಪಕರಣಗಳು ಸಹಾಯ ಮಾಡುವುದನ್ನು ಗುರುತಿಸ್ತೇವೆ. ಅದು ಯಾವುದೇ ಆಗಿರ್ಬೋದು. ಒಂದು ಮನೆಯಲ್ಲಿ ಮುಂಜಾನೆ ಹಾಲಿನ ಪ್ಯಾಕೆಟ್ ಬಂದಾಗ ಅದನ್ನು ಕಟ್ ಮಾಡೋದಕ್ಕೂ ಕೂಡ ನಮಗೆ ಕತ್ತರಿ ಬೇಕಾಗುತ್ತೆ. ಅದನ್ನು ಕೂಡ ಸಾಧನೆ ಆಯಿತು. ಒಂದು ಟೆಂಗನ್ನು ಹೊಡಿಬೇಕಾದ್ರೂ ಕೂಡ ಸುತ್ತಿಗೆ ಬೇಕಾಗುತ್ತೆ. ಅದನ್ನು ಕೂಡ ಸಾಧನೆ ಆಯಿತು. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ವಾಹನ ಇಲ್ಲದೆ ಈಗ ಯಾರೂ ಹೊರಗಡೆ ಬರೋದೇ ಇಲ್ಲ. ಅದನ್ನು ಕೂಡ ಸಾಧನೆ ಆಯಿತು. ಈ ಎಲ್ಲ ಸಾಧನೆಗಳನ್ನು ನಾವು ನೆನೆಸಲೇಬೇಕು. ಅವು ಮಾಡುವಂತಹ ನಮ್ಮ ಸಹಾಯಕ್ಕೆ ನಾವು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು ಶ್ರಮದ ನಂಬಿಕೆ ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಇನ್ನು ಜ್ಞಾನವನ್ನು ಗುರುತಿಸ್ಬೋದು. ವಿದ್ಯಾರ್ಥಿಗಳಿಗೆ ಪುಸ್ತಕದ ಜ್ಞಾನ, ಅದರ ಮೌಲ್ಯವೇನು, ಅದರ ಉಪಯೋಗ ಹೇಗೆ, ಅದನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಈ ಒಂದು ಆಯುಧ ಪೂಜೆಯಿಂದ ತಿಳಿಯುತ್ತೆ. ವಿದ್ಯಾ ಉಪಕರಣಗಳನ್ನು ಪೂಜಿಸಿ ಅವುಗಳನ್ನು ಆರಾಧಿಸಿದಾಗ ಮಾತ್ರ ವಿದ್ಯಾದೇವಿ ಒಲಿತಾಳೆ. ಹಾಗಿದ್ದಾಗ ಮಾತ್ರ ನಾವು ಇದರ ಮಹತ್ವವನ್ನು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಒಕ್ಕೂಟ ಮತ್ತು ಗೌರವವನ್ನು ಉತ್ತೇಜಿಸುವುದು. ಎಲ್ಲ ವೃತ್ತಿಪರ ಕೆಲಸವನ್ನು, ವೃತ್ತಿಪರ ಕೆಲಸಗಾರರನ್ನು ನಾವು ಗೌರವಿಸುವುದು ಈ ಹಬ್ಬದ ದಿನ. ಯಾರೇ ಆಗಲಿ, ಯಾವುದೇ ಒಂದು ವರ್ಗದಲ್ಲೂ ಕೂಡ ಅವರನ್ನು ನಾವು ಗೌರವಿಸುವುದು ಇಲ್ಲಿ ಮುಖ್ಯವಾಗುತ್ತೆ. ಇನ್ನು ಸಮೃದ್ಧಿ ಮತ್ತು ರಕ್ಷಣೆ ಅಂತ ಹೇಳ್ಬೋದು. ಉಪಕರಣಗಳು ಸುರಕ್ಷಿತವಾಗಿರಲಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದು ಮುಖ್ಯವಾಗುತ್ತೆ. ಪ್ರತಿಯೊಂದು ಉಪಕರಣಗಳು ದಿನನಿತ್ಯ ಜೀವನದಲ್ಲಿ ಮುಖ್ಯವಾಗಿದ್ದಾಗ ಅವುಗಳು ಸುರಕ್ಷಿತವಾಗಿರಬೇಕು ಅನ್ನೋದು ಈ ಆಯುಧ ಪೂಜೆ ನಮಗೆ ತಿಳಿಸಿಕೊಡುವಂತಹ ಒಂದು ಕೃತಜ್ಞತೆಯ ಪಾಠ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕೇಳುಗರೆ, ನಮ್ಮ ಜೀವನದಲ್ಲಿ ಕೇವಲ ಆಯುಧ ಪೂಜೆ ಕೇವಲ ಅಸ್ತ್ರಗಳಿಗೆ ಪೂಜೆ ಮಾಡುವಂತಹ ದಿನವಾಗಿ ಉಳಿದಿಲ್ಲ. ಇದು ಜೀವನದ ಉಪಕರಣಗಳು ಮತ್ತು ಸಾಧನೆಗಳನ್ನು ಯಾವ ರೀತಿ ಜ್ಞಾನ ಮತ್ತು ಕೌಶಲ್ಯದಿಂದ, ಮಹತ್ವಗಳಿಂದ ನೆನಪಿಸುವಂತಹ ದಿನ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಾವು ಪ್ರತಿದಿನ ಬಳಸುವಂತಹ ಭೌತಿಕ ಮತ್ತು ಆಂತರಿಕ ಉಪಕರಣಗಳ ಮೇಲೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮೂಲಕ ಜೀವನದಲ್ಲಿ ಸಮೃದ್ಧಿ ಮತ್ತು ಶ್ರದ್ಧೆ ಮತ್ತು ಯಶಸ್ಸನ್ನು ಹೇಗೆ ಸಾಧಿಸಬೇಕು ಅನ್ನೋದು ಇಲ್ಲಿ ಮುಖ್ಯವಾಗಿ ತಿಳಿಯುತ್ತೆ. ಆಯುಧ ಪೂಜೆ ನಮಗೆ ಹಬ್ಬ ಹೇಳುವ ಒಂದು ಸಂದೇಶ ಕೂಡ ಅಷ್ಟೇ ಮಹತ್ವವಾಗಿದೆ. ಶ್ರಮ ಮತ್ತು ಉಪಕರಣಗಳ ಪ್ರಾಮುಖ್ಯತೆಯನ್ನು ಗೌರವಿಸಿ, ಕಾರ್ಯ ಮತ್ತು ಧ್ಯಾನದ ಸಮನ್ವಯ ಸಾಧಿಸಿ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಹೊಂದಿಕೊಳ್ಳುವುದು ಅದರಿಂದ ಅಂತ ತಿಳಿಸ್ಕೊಡುತ್ತೆ. ಈ ಪೂಜೆ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಕಾರ್ಯಾತ್ಮಕ ತತ್ವಗಳನ್ನು ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸುತ್ತೆ. ನಮಗೆ ಶ್ರಮ ಮತ್ತು ಉಪಕರಣಗಳ ಮಹತ್ವವನ್ನು ತಿಳಿಸುತ್ತೆ. ಜೀವನದಲ್ಲಿ ಕೃತಜ್ಞತೆ ಮತ್ತು ಗೌರವವನ್ನು ನೆನಪಿಸುವ ಒಂದು ಮುಖ್ಯ ಪ್ರತೀತಿ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.